ಲೋ ಸಾಯಿಲ್ ಸಾಕ್ ಮಾಡೋ, ಬೇಗ ಬಾ, ಟೈಮ್ ಆಗ್ತಾ ಇದೆ. ಏನ್ ಮಾಡೋದು, ಫುಲ್ ಎಕ್ಸೈಟೆಡ್ ಆಗಿದ್ದೀರಿ. ಗಿಲ್ಲಿನ ಸೆಕೆಂಡ್ ಟೈಮ್ ಮೀಟ್ ಮಾಡಕ್ ಹೋಗ್ತಾ ಇದೀರಿ. ಅವ್ರ ಅಣ್ಣ ಫೋನ್ ಮಾಡಿದ್ರು ಬನ್ನಿ ಬೇಗ ಅಂತ. ಅಲ್ಲಿ ಹೋಗಿ ವ್ಲಾಗ್ ಮಾಡ್ತೀನಿ ನೋಡಿ. ಸರಿ ಸರಿ ಬಾ, ಹತ್ತು ಬಾ ಬಾ. ನಿಮ್ಮಲ್ಲಿ ಎಷ್ಟು ಜನ ಹಿಂದಿದು ಪಾರ್ಟ್ನರ್ ಮೂವಿ ನೋಡಿದೀರಾ ಅಂತ ಗೊತ್ತಿಲ್ಲ. ಅದರಲ್ಲಿ ಗೋವಿಂದ ಅವರು ಒಂದು ಮಾತಾಡ್ತಾರೆ, ಇತ್ತನೇ ಖುಷಿ ಅಂತ ಹೇಳಿ. ಅದೇ ನಮ್ಗೆ ಇವತ್ತಾಗ್ತಿರೋದು. ಅಂದ್ರೆ ಫೋನ್ ಮಾಡಿ ಕರೆದಾಗ ನನ್ನ ಮನಸ್ಸಲ್ಲಿ ಹೇಗೆ ಅಂದ್ರೆ ಈ ಥರ ಇತ್ತನೇ ಖುಷಿ ಅಂದರೆ ಮೊನ್ನೆ ಅಷ್ಟೇ ಖುಷಿ, ಅಷ್ಟೊಂದು ಖುಷಿ ಪಾಪ ಹುಡುಗನಿಗೆ. ಮೊನ್ನೆ ಅಷ್ಟೇ ನಮ್ಮ ಕಾವ್ಯ ಅವ್ರನ್ನ ಮೀಟ್ ಮಾಡಿ ಬಂದೆ. ಸೊ ಏನು ಗೊತ್ತಾ, ಒಂದೇ ವೀಕಲ್ಲಿ ಡಬಲ್ ಧಮಾಕತ್ತಾರ. ಅಂದರೆ ಫಸ್ಟ್ ಕಾವ್ಯ ಅವರಾಯಿತು, ಇವಾಗ ನಮ್ಮ ಗಿಲ್ಲಿ ಅವರು. ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಇವತ್ತು ಅಲ್ಲಿಗೆ ಹೋಗೋಕ್ಕೆ. ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ, ಅಂದರೆ ನಮ್ಮ ಗಿಲ್ಲಿಗೆ ನನ್ನ ಸಾಂಗ್ಸ್ ಎಲ್ಲ ತುಂಬ ಇಷ್ಟ. ಅಂದರೆ ಎಲ್ಲ ರ್ಯಾಪ್ ಸಾಂಗ್ಸು ಅವ್ರು ಕೇಳಿದ್ದಾರೆ ಅವತ್ತೇ. ಅದರಲ್ಲಿ ಮಳಾರ್ ಗಿಲ್ಲಿ ಆಗಲಿ, ಗಿಲ್ಲಿ ಆಗಲಿ ಎಲ್ಲ ಸಖತ್ ಇಷ್ಟ. ಇವತ್ತು ನಾನು ನಿಮಗೆ ಎಲ್ಲರಿಗೂ ಒಂದು ಹೇಳಿದ್ದೆ, ಅಂದರೆ ಕಾವ್ಯ ಅವ್ರದ್ದು ಸಾಂಗ್ ನಾನು ಗಿಲ್ಲಿ ಕೈಯಿಂದನೇ ರಿಲೀಸ್ ಮಾಡಿಸ್ಬೇಕು ಅಂತ ಇದ್ದಿದ್ದು. ಬಟ್ ಅದು ಪರಿಸ್ಥಿತಿ ಯಾವ ಥರ ಇತ್ತು ಅಂದರೆ, ಎಡಿಟಿಂಗ್ ಎಲ್ಲ ಲೇಟಾಗಿ, ಅಂದರೆ ಅವ್ರು ಕರೆದಿದ್ದ ಟೈಮಿಗೆ ನಾವು ಹೋಗುವಾಗ ಟೈಮ್ ಅಲ್ಲಿಗೆ ಸರಿಯಾಗ್ತು. ಸೊ ಒಂದು ಈಗ ಮೈಕ್ ಇಲ್ಲ ಆ್ಯಕ್ಚುಲಿ. ಸೊ ನಿಮಗೆ ಸೌಂಡೆಲ್ಲ ಒಂಥರ ಗಾಳಿ ಸೌಂಡೆಲ್ಲ ಒಟ್ಟಿಗೆ ಕೇಳಿಸ್ತಾ ಇರ್ತದೆ. ಸೊ ಅದೇನು ವರಿ ಮಾಡ್ಕೋಬೇಡಿ, ನೆಕ್ಸ್ಟ್ ಟೈಮ್ ಸರಿ ಮಾಡ್ತೀನಿ. ಸೊ ಇವಾಗ ಏನಂದರೆ ಎಕ್ಸೈಟ್ಮೆಂಟಲ್ಲಿ ನಾನು ಏನೆಲ್ಲ ಹೇಳ್ತಾ ಇದ್ದೀನಿ ನನಗೇ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ. ಏನು ಗೊತ್ತಾ, ಅದೇ ಆ ಕಾವ್ಯ ಸಾಂಗು ಇವತ್ತು ಪುನಃ ಗಿಲ್ಲಿ ಕೈಯಿಂದ ರಿಲೀಸ್ ಮಾಡಿಸೋದ ಅಂತ ಒಂದು ಫೀಲಿಂಗ್. ನೋಡುವ ಅವ್ರು ಏನು ಹೇಳ್ತಾರೆ ಅಂತ ಅಲ್ಲಿ ಹೋಗಿ. ಖಂಡಿತ ಗಿಲ್ಲಿಯವ್ರಿಗೆ ಸಹ ಈ ಸಾಂಗ್ ಇಷ್ಟ ಆಗ್ತದೆ. ಯಾಕೆಂದರೆ ಅವ್ರಿಗೆ ಹೆಂಗಿದ್ರು ನಾನು ಮಾಡಿದ ಸಾಂಗ್ಸ್ ಎಲ್ಲ ಇಷ್ಟ ಆಗ್ತಾ ಇತ್ತು. ಸೊ ಕಾವ್ಯ ಅವ್ರಿಗೆ ಮಾಡಿದ ಸಾಂಗ್ ಅಂದರೆ ಗ್ಯಾರಂಟಿ ಇಷ್ಟ ಆಗೇ ಆಗುತ್ತೆ ಅಂತ ಅನ್ಕೋತೀನಿ. ನೋಡುವ ಅಲ್ಲಿ ಏನು ಹೇಳ್ತಾರೆ ಅಂತ. ಹೋಗ್ತಾ ಇದ್ದೀವಿ, ನೋಡೋಣ ಏನಾಗುತ್ತೆ, ಏನೆಲ್ಲ ಆಗುತ್ತೆ ಅಂತ. ತುಂಬ ಖುಷಿ ಆಗ್ತಾ ಇದೆ. ಗಿಲ್ಲಿ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಒಂದು ಸೈಡ್ ಕದರ್ ಕಾವ್ಯ ಆದರೆ ಇನ್ನೊಂದು ಸೈಡ್ ಓ ನನ್ನ ಪ್ರೀತಿ ಮತ್ತು ಓ ಇನ್ ಕಾದಲೆ ಸಾಂಗ್, ಅಂದರೆ ಗಿವ್ಯ ಸಾಂಗ್ ಗೊತ್ತಿರೋದಲ್ಲ ಎಲ್ಲರಿಗೂ. ಸೊ ಆ ಸಾಂಗು ಕೂಡ ಗಿಲ್ಲಿಯವರು ನೋಡಿದಾರಾ ಏನು ಅಂತ ಕೇಳುವ. ಅವ್ರಿಗೆ ನೋಡಿ ಇಷ್ಟ ಆಯ್ತಾ. ಸೊ ನೋಡುವ ಯಾವ ಥರ ಆಗ್ತದೆ. ಅಲ್ಲಿ ಏನು ಗೊತ್ತಾ, ಒಂದು ಸಖತ್ ಫೀಲಿಂಗ್. ಅಂದರೆ ನಿಮಗೆ ಗೊತ್ತು, ಅಂದರೆ ಫಸ್ಟ್ ದಿನ ಇದು ಅಂದರೆ ಆ ರ್ಯಾಲಿ ಮಾಡಿದ ದಿನ ಅವ್ರನ್ನ ಭೇಟಿ ಮಾಡಿದ್ದು. ಸೊ ಅವತ್ತು ಇಡೀ ದಿನ ಅವ್ರ ಮನೇಲಿದ್ದು ಎಷ್ಟು ಚೆನ್ನಾಗಿತ್ತು ಅಂದರೆ, ಅವತ್ತು ನೈಟ್ ಲಾಸ್ಟ್ ಒಂದು ಗಂಟೆ ಅಷ್ಟರಲ್ಲಿ ಅವ್ರನ್ನ ನೋಡಿ ಆ ಒಂದು ಫಸ್ಟ್ ಮೀಟ್ ಇತ್ತಲ್ಲ, ಅದೆಲ್ಲ ಒಂದು ಸಖತ್ತಾಗಿತ್ತು. ಸೊ ಇವತ್ತು ಕೂಡ ಅದೇ ಎಕ್ಸೈಟ್ಮೆಂಟಲ್ಲೇ ಇದ್ದೀನಿ ನಾನು. ಅಂದರೆ ಒಂಚೂರು ಕಮ್ಮಿ ಆಗಿಲ್ಲ ಅಂತ ಹೇಳ್ತೀನಿ. ಸೊ ಇವತ್ತು ಹೋಗಿ ಅವ್ರನ್ನ ಮೀಟ್ ಫಸ್ಟ್ ಅವ್ರು ನನ್ನ ನೆನ್ಪು ಮಾಡ್ಕೋತಾರ ಅಂತ ಗೊತ್ತಿಲ್ಲ, ಆದರೆ ನೆನಪು ಇರ್ತದ ಅಂತ ಗೊತ್ತಿಲ್ಲ. ಇದ್ದರೆ ತುಂಬ ಖುಷಿ, ಇದ್ದಿಲ್ಲ ಅಂದರೂ ತುಂಬ ಖುಷಿ. ಯಾಕೆಂದರೆ ಇವತ್ತು ಅವ್ರ ಅಣ್ಣನೇ ಕರೆದಿದ್ದಾರೆ. ಸೊ ನೋಡುವ ಏನಾಗ್ತದೆ ಅಂತ ಅಲ್ಲಿ ಹೋಗಿ. ಏನು ಗೊತ್ತಾ, ಈ ಬ್ಯಾಂಗ್ಳೂರು ಹೀಟ್, ಬ್ಯಾಂಗ್ಳೂರು ಟ್ರಾಫಿಕ್, ಇದೆಲ್ಲ ನೆನಪು ಇದೆ. ಆದರೆ ಇದು ಯಾವುದು ನಮಗೆ ಲೆಕ್ಕನೇ ಅನಿಸ್ತಾ ಇಲ್ಲ. ಯಾಕಂದ್ರೆ ನಾವು ಯಾರನ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ, ಅಷ್ಟೊಂದು ಎಕ್ಸೈಟ್ಮೆಂಟ್. ಈ ಎಕ್ಸೈಟ್ಮೆಂಟ್ ಯಾವಾಗ ಮುಗೀತು ಅಂತ ಗೊತ್ತಿಲ್ಲ. ಅಂದರೆ ಈಗ ನೋಡಿ, ಫಸ್ಟ್ ಟೈಮ್ ಆಯಿತು, ಇವಾಗ ಸೆಕೆಂಡ್ ಟೈಮ್ ಆಗ್ತಾಯಿದೆ. ಸೊ ಏನು ಗೊತ್ತಾ, ಎಷ್ಟು ಸತಿ ಮೀಟ್ ಮಾಡಿದ್ರು ಇದೆಲ್ಲ ಒಂದು, ಅಂದರೆ ಆ ಒಂದು ಎಕ್ಸೈಟ್ಮೆಂಟ್ ಹೋಗಲ್ಲ ಅಂತ ಅನ್ಕೋತೀನಿ. ಇದೆಲ್ಲ ಏನಿಲ್ಲ, ಇದೆಲ್ಲ ತುಂಬ ಸಿಲ್ಲಿ ಮ್ಯಾಟ್ರ್ಗಳು. ಬ್ಯಾಂಗ್ಳೂರು ಟ್ರಾಫಿಕ್ಕು, ಬ್ಯಾಂಗ್ಳೂರು ಡಸ್ಟು, ಬ್ಯಾಂಗ್ಳೂರು ಹೀಟು, ತುಂಬ ಸಿಲ್ಲಿ ಅನಿಸ್ತಾ ಇದೆ ನಮ್ಗೆ. ಅಲ್ವಾನಾ? ಹೌದೌದು. ನಾನು ಇನ್ನೊಂದು ಹೇಳಕ್ಕೆ ಏನು ಅಂದರೆ, ಈಗ ಯಾಕೆ ಗಿಲ್ಲಿನ ಇಷ್ಟ ಎಲ್ಲ, ಯಾಕೆ ಬಿಗ್ ಬಾಸಲ್ಲಿ ಪ್ರತಿಯೊಂದು ಕ್ಷಣ ಕೂಡ ನಮ್ಮನ್ನು ಎಲ್ಲರೂ ಮನರಂಜಿಸಿ, ಅಂದರೆ ನಾವು ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ ಆ ಒಂದು ಶೋನ ನಾವು ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ,
ಅಯ್ಯೋ ಹೇಳ್ಬೇಕಾ. ನಾನು ಆಕ್ಚುಲಿ ಏನ್ ಗೊತ್ತಾ, ನಾನು ಆಲ್ಮೋಸ್ಟ್ ಎಲ್ಲ ಬಿಗ್ ಬಾಸ್ ಫ್ಯಾನ್. ನಾನು ಅಂದ್ರೆ ಬರೀ ಕನ್ನಡ ಮಾತ್ರ ನೋಡ್ತಾ ಇದ್ದಿಲ್ಲ, ಮಲಯಾಳಂ ನೋಡ್ತಾ ಇದ್ದೆ, ತಮಿಳ್ ನೋಡ್ತಾ ಇದ್ದೆ, ತೆಲುಗು ನೋಡ್ತಾ ಇದ್ದೆ, ಹಿಂದಿ ಕೂಡ ನೋಡ್ತಾ ಇದ್ದೆ ನಾನು. ಅಂದ್ರೆ ಇದರಲ್ಲಿ ಯಾವಾಗ ಕನ್ನಡಕ್ಕೆ ಫೋಕಸ್ ಜಾಸ್ತಿ ಇತ್ತು ಅಂದ್ರೆ, ನಾನು ಫಸ್ಟೆಲ್ಲ 24 hours ನೋಡ್ತಾ ಇದ್ದಿಲ್ಲ. ಆಲ್ಮೋಸ್ಟ್ ಹತ್ರ ಒಂದು 50 days ಆದ್ಮೇಲೆಲ್ಲ ನಾನು 24 hours ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅವಾಗ 24 hours ನೋಡುವಾಗ ನನಗೆ ಟೈಮ್ ಸಾಲ್ತಾ ಇದ್ದಿಲ್ಲ, ಅಂದರೆ ಬೇರೆ ಬಿಗ್ ಬಾಸ್ ಎಲ್ಲ ನೋಡೋಕ್ಕೆ. ಅಂದರೆ ಅಷ್ಟು ಒಂದು ಅಟ್ಯಾಚ್ ಆಗಿದ್ದೆ ಕನ್ನಡ ಬಿಗ್ ಬಾಸ್ಗೆ ಎಲ್ಲ. ಅಂದರೆ ಗೊತ್ತಲ್ಲ, ಇಲ್ಲಿ ಕಾವ್ಯ ಅವ್ರು ನೋಡೋದೇ ಒಂದು ಖುಷಿ. ಅಂದರೆ ಇಡೀ ದಿನ ಅವ್ರು ನೋಡಿದ್ರು ನನಗೆ ಬೇಜಾರೇ ಇಲ್ಲ, ಅಷ್ಟು ಚೆನ್ನಾಗಾಗ್ತಾಯಿತ್ತು. ಅವರಿಬ್ಬರು ಬಾಂಡ್ ಹಂಗಿತ್ತು ಅದು ನೋಡೋಕ್ಕೆ. ಎಷ್ಟು ಇದು ನನ್ನ ಪ್ರಕಾರ ಇನ್ನು ಎಷ್ಟು ಬಿಗ್ ಬಾಸ್ ಬಂದು ಕೂಡ ಈ ಒಂದು ಬಿಗ್ ಬಾಸ್ನ ಬ್ರೇಕ್ ಮಾಡೋಕ್ಕಾಗಲ್ಲ ಅಂತ. ನಾನು ಒಂದು ಹಿಂದಿ ಬಿಗ್ ಬಾಸ್ ನೋಡ್ತಾ ಇದ್ದೆ, ಬಿಗ್ ಬಾಸ್ 20. ಅದು ಸಿದ್ಧಾರ್ಥ್ ಶುಕ್ಲಾ ಮತ್ತು ಶಹನಾಜ್ ಗಿಲ್ ಇತ್ತು. ಅದ್ರಲ್ಲಿ ನಂದು ಫೇವ್ರೆಟ್ ಶಹನಾಜ್ ಗಿಲ್ ಆಗಿತ್ತು. ಸಿದ್ಧಾರ್ಥ್ ಶುಕ್ಲಾ ಸಹ ಇಷ್ಟ ಇತ್ತು, ಅಂದರೆ ಅದು ಸಿಗ್ನಾಸ್ ಅಂತ. ಸೊ ಅದು ಅವಾಗ ನನಗೆ ತುಂಬ ಇಷ್ಟ ಇತ್ತು. ಆ ಬಿಗ್ ಬಾಸ್ನ ನಾನು ಒಂದ್ಸತಿ ಅಲ್ಲ, ಒಂದು 2-3 ಸತಿ ರಿಪೀಟಲ್ಲಿ ನೋಡಿದ್ದೀನಿ. ಅಂದರೆ ಬಿಗ್ ಬಾಸ್ ಮುಗಿದು ಸುಮಾರು ಆದಮೇಲೆ ಪುನಃ ನನಗೆ ನೋಡೋಕ್ಕೆ ಮನಸ್ಸಾಗಿ ಪುನಃ ನೋಡ್ತಾ ಇದೆ. ಇವಾಗ ಅದೇ ಸೇಮ್ ಫೀಲಿಂಗ್ ನನಗೆ ಈ ಒಂದು ಬಿಗ್ ಬಾಸ್, ಕನ್ನಡ ಬಿಗ್ ಬಾಸ್ ಇಷ್ಟು ವರ್ಷ ಆದಮೇಲೆ ನನಗೆ ಇವಾಗ ಈ ಒಂದು ಸೀಸನ್, ಲೈಕ್ ಒಂದು ಸೀಸನ್ ಇದೆಯಲ್ಲ, ಅದನ್ನ ನೋಡಬೇಕು ಅಂತ ಫೀಲ್ ಆಗ್ತಾಯಿದೆ. ಅಂದರೆ ಆ ಫಸ್ಟ್ ನಾನು ಆಲ್ಮೋಸ್ಟ್ ಒಂದ್ಸತಿ ಒಂದು ಇದು 50th ಎಪಿಸೋಡ್ ತನಕ ಆಲ್ಮೋಸ್ಟ್ ಹೋದೆ. ಬಟ್ ನನಗೆ ಆಲ್ಮೋಸ್ಟ್ ಫಸ್ಟಿಂದಲೇ ತುಂಬ ನೋಡಬೇಕು ಅವ್ರನ್ನ. ಪುನಃ ಗಿಲ್ಲಿ ಕಾವ್ಯ ಮೂಮೆಂಟ್ಸ್ ಎಲ್ಲ ನೋಡೋಕ್ಕೆ ಎಷ್ಟು ಚೆನ್ನಾಗಿರ್ತದೆ ಅಂದರೆ, ಈಗ ನೋಡಿ ನಮ್ಮ ಫೇವ್ರೆಟ್ ಮೂವಿ ಯಾವುದಾದ್ರೆ ಅದನ್ನ ಪುನಃ ನೋಡಿ ಎಷ್ಟು ಸತಿ ನೋಡಿದ್ರು ಅದೊಂದು ಬೇಜಾರಾಗಲ್ಲ. ಅಂದರೆ ಅಲ್ಲಿ ಒಂದೊಂದು ಸತಿ ನೋಡುವಾಗ ಸಹ ಒಂದೊಂದು ಡೀಟೇಲ್ ಆಗಿ ಕಾಣಿಸ್ತದೆ, ಒಂದೊಂದು ಸತಿ ನೋಡುವಾಗ ಒಂದೊಂದು ಹ್ಯಾಪಿನೆಸ್. ಸೊ ಅದೇ ಥರ ಈ ಬಿಗ್ ಬಾಸ್ ಅಂದರೆ 12th ಸೀಸನ್ ಹೆಂಗಿದೆ ಅಂದರೆ, ನಾವು ಎಷ್ಟು ಸತಿ ಪುನಃ ರಿಪೀಟಲ್ಲಿ ನೋಡಿದ್ರು ಸಹ ಒಂದೊಂದು ಸತಿ ನೋಡುವಾಗ ಒಂದೊಂದು ಹೊಸ ಇದು ನೋಡೋಕ್ಕೆ ಸಿಗ್ತದೆ. ನಿಮಗೆ ಎಲ್ಲರಿಗೂ ಗೊತ್ತು, ನಾನು ಆಲ್ಮೋಸ್ಟ್ ಲೈವ್ದು 24 hours ನೋಡಿ ಇಮಿಡಿಯೇಟ್ ಅಪ್ಡೇಟ್ ಮಾಡ್ತಾಯಿದ್ದೆ. ಅಂದರೆ ನಾನು ಫಸ್ಟ್ ನನಗೆ ತುಂಬ ಖುಷಿ ಆಗ್ತಾಯಿತ್ತು ಅದನ್ನು ನೋಡೋಕ್ಕೆ. ಸೊ ನಾನು ಮಾತ್ರ ಖುಷಿಪಟ್ಟರೆ ಸಾಲದು ಅಂತೇಳಿ ನನ್ನ ಎಲ್ಲ ಫಾಲೋವರ್ಸ್ಗೂ ಕೂಡ ನಾನು, ಅಂದರೆ ಅವ್ರದ್ದು ಸೂಪರ್ ಎಕ್ಸೈಟಿಂಗ್ ಮೂಮೆಂಟ್ ಎಲ್ಲ ಇರ್ತದಲ್ಲ, ಅದೆಲ್ಲ ಇಮಿಡಿಯೇಟ್ ಕ್ಯಾಪ್ಚರ್ ಮಾಡಿ ಅವಾಗವಾಗ ನಾನು ಹಾಕ್ತಾನೇ ಇದ್ದೆ. ಅಂದರೆ ಅಪ್ಡೇಟ್ ಕೊಡ್ತಾನೇ ಇದ್ದೆ ಬಿಗ್ ಬಾಸ್ ಬಗ್ಗೆ ಅಲ್ಲ, ಬರೀ ಗಿಲ್ಲಿ ಕಾವ್ಯ ಬಗ್ಗೆ. ಅಂದರೆ ನಂತರನೇ ಎಷ್ಟೋ ಜನ ಇದ್ದಾರೆ ದಿವ್ಯಾ ಫ್ಯಾನ್ಸ್ ಆಗಿ, ಗಿಲ್ಲಿ ಕಾವ್ಯ ಫ್ಯಾನ್ಸ್ ಆಗಿ. ಸೊ ಅವ್ರಿಗೆಲ್ಲರಿಗೂ ನಂತರನೇ ಎಲ್ಲರೂ ಎಕ್ಸೈಟ್ ಆಗಿ ನೋಡ್ತಾ ಇರ್ತಾರೆ. ಸೊ ಅವರು ಖುಷಿ ಪಡಲಿ ಅಂತೇಳಿ ನಾನು ಆಗ್ತಾಯಿದ್ದೆ, ಅವರು ಖುಷಿಯಾಗಿದ್ದರು. ಅಂದರೆ ನಿಮಗೆ ಗೊತ್ತಿರೋ ಥರ ನನ್ನ ಆಲ್ಮೋಸ್ಟ್ ಎಲ್ಲ ವೀಡಿಯೋಸು, ಸುಮಾರು ವೀಡಿಯೋಸು ನನ್ನ ಮಿಲಿಯನ್ಸ್ ರೀಚ್ ಆಗಿತ್ತು. ಫಸ್ಟ್ 1 million ಹೋಗ್ತಾಯಿತ್ತು, 2 million ಹೋಗ್ತಾಯಿತ್ತು, 3 million ಹೋಗ್ತಾಯಿತ್ತು, 4 million ಕೂಡ ಆಗಿತ್ತು ನಂದು. ಸೊ ಅದೆಲ್ಲ ಒಂದು ಬೆಸ್ಟ್ ಮೂಮೆಂಟ್ಸ್ ಆ್ಯಕ್ಚುಲಿ. ಮತ್ತು ಗಿಲ್ಲಿ ಕಾವ್ಯಗಾಗಿ ಎಷ್ಟು ಸಾಂಗ್ಸ್ ಹಾಡಿದ್ರು ಸಹ ಸಾಲದು ಆ್ಯಕ್ಚುಲಿ. ಅಂದರೆ ಒಂದೊಂದು ಮೂಮೆಂಟ್ ಇರ್ತದಲ್ಲ, ಆ ಒಂದೊಂದು ಮೂಮೆಂಟಿಗೆ ಒಂದೊಂದು ಸಾಂಗ್ ಹಾಡೋಕ್ಕೆ ಎಷ್ಟು ಚೆನ್ನಾಗಿ ಆಗ್ತದೆ ಅಂದರೆ, ನೋಡುವ ಇವಾಗ ಆಲ್ಮೋಸ್ಟ್ ರೀಚ್ ಆಗೋಕ್ಕಾಯ್ತು. ನಾವು ರೀಚ್ ಆಗಿ ಅಲ್ಲಿ ಏನಾದ್ರು ಐತೆ ಅಂತ ಸಖತ್ ಎಕ್ಸೈಟ್ ಆಗಿ ನೋಡುವ. ಗೈಸ್ ಆಲ್ಮೋಸ್ಟ್ ರೀಚ್ ಆಗೋಕ್ಕಾಯ್ತು. ನಾನು ಶರ್ಟ್ ಎಲ್ಲ ಚೇಂಜ್ ಮಾಡಿದೆ, ಯಾಕಂದರೆ ಗೊತ್ತಲ್ಲ ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ಹೀಟಲ್ಲಿ ಶರ್ಟ್ ಎಲ್ಲ ಒಂದಾಗಿರ್ಬೋದು 100%. ಸೊ ಅದಕ್ಕೆ ನಾನೊಂದು ಎಕ್ಸ್ಟ್ರಾ ಶರ್ಟ್ ತಂದಿದ್ದೆ ಅಲ್ಲಿ ಹೋಗಿ ಹಾಕೋಕ್ಕೆ. ಸೊ ಇವಾಗ ಶರ್ಟ್ ಚೇಂಜ್ ಮಾಡಿದೆ. ಆಯ್ತು, ಇಲ್ಲೊಂದು 5 minutesಲ್ಲಿ ನಾನು ರೀಚ್ ಆಗ್ತೀನಿ ಇಲ್ಲಿ ಹತ್ರ. ವೆಯ್ಟ್ ಮಾಡಿ ಕದರ್ ಚಾಕ್ ಅಂತ. ಸೊ ಅದು ನಿಮಗೆ ರಿಲೀಸ್ ಮಾಡ್ತಾ ಕೂತಿದ್ದೆ. ಅದು ಏನಾಯ್ತು ಅಂದರೆ ಎಡಿಟಿಂಗ್ ಮುಗಿತಾನೇ ಇಲ್ಲ. ಅಂದರೆ ರಾತ್ರಿ ಬಂದೆ, ಇಡೀ ದಿನ ಕೂತೆ ಮಲಗದೆ ಸುಮಾರು ಎಡಿಟಿಂಗ್ ಮಾಡ್ತಾನೆ ಇದ್ದೆ. ಮಾಡಿ ಅದು ಮುಗಿತಾನೇ ಇಲ್ಲ. ಇವರು ಕಾವ್ಯದಲ್ಲಿ 4 ಗಂಟೆಗೆ ಕರೆದ್ರು. ಸೊ
ಸೊ ಅಷ್ಟರಲ್ಲಿ ಇಲ್ಲಿ ಬಂದು ಹೋಗೋಕ್ಕೆ ಅಲ್ಲಿ ಅಲ್ಲಿ ಅವ್ರು ಹೋಗ್ಬಿಡ್ತಾರೆ ಅಂತೇಳಿ ಸೀದಾ ಹೋಗಿ ಅಲ್ಲೇ ರಿಲೀಸ್ ಮಾಡಿಸ್ಬಿಟ್ಟೆ. ನಾ ಹೇಳ್ದೆ ಅವ್ರಿಗೆ ಕಾವ್ಯವ್ರಿಗೆ ನಾನು ಇಲ್ಲಿ ಕೈಯಿಂದಲೇ ರಿಲೀಸ್ ಮಾಡಿಸ್ಬೇಕಿದ್ದೆ ಅಂತ. ಅದು ಏನಂದ್ರೆ ನಿಮ್ದು ಒಳ್ಳೊಳ್ಳೆ ಮಾಡ್ತಾ ಇದ್ದಾರೆ ಅಂದ್ರೆ ಪಳಾರ್ಗಿಲ್ಲ ಹಿಂಗಿಲ್ಲ ಚೆನ್ನಾಗಿ ನೋಡ್ತಾ ಇದ್ದಾರೆ ಎಲ್ಲರೂ ಹೇಳಕ್ ಸ್ಟಾರ್ಟ್ ಮಾಡೋದು. ಅಂದ್ರೆ ನೀವು ದಿವ್ಯಾಗ ಎಷ್ಟೆಲ್ಲ ಮಾಡ್ತಾ ಇದ್ದೆ ಕಾವ್ಯ ಅವ್ರಿಗೆ ಸಾಂಗೇ ಮಾಡಿಲ್ಲ ಅವ್ರಿಗೆ. ನಾನು ಅವತ್ತಿನ ಟ್ರೈ ಮಾಡ್ತಾ ಇದ್ದೆ, ಬಟ್ ಏನಂದ್ರೆ ಅವ್ರಿಗೆ ಕೊಡುವಾಗ ಒಂದು ಒಳ್ಳೆ ಸಾಂಗ್ಗೆ ಕೊಡ್ಬೇಕು ಅಂತ ಇದೆ. ಅದು ಕರೆಕ್ಟಾಗಿ ಅವ್ರ ಬರ್ಡೇಗಿನೇ ಬರೋ ಥರ ನಿನ್ನ ಮೀಟ್ ಮಾಡಬೇಕು ಅಂತ ಮೇನ್ ಇರ್ತಾರೆ. ಮತ್ತೆ ಕಾವ್ಯ ಅವ್ರನ್ನ ಸಹ ಪುನಃ ವಾಪಸ್ ಮೀಟ್ ಮಾಡಬೇಕು ಅಂತ ಎಲ್ಲಲ್ಲ ಕೂರ್ ಮಡಿಕೇರಿ. ಅದೇ ಅವ್ರ ಬರ್ಡೇಗಾಗಿ ಮತ್ತೆ ಮೀಟ್ ಮಾಡೋಕ್ಕೆ ಮಂದಿನ ಆಚೆಕೊಂಡು ಒಂದು 2 days ವಾಪಸ್ ಹೋಗ್ಬೋದು ಅಂತ. ಬಟ್ ಅದೇ ಮತ್ತೆ ನೆನಪಿದೆ ನನ್ನ ಎಲ್ಲ ಅವತ್ತು ಫಸ್ಟ್ ಬಂದು ಎಲ್ಲ ಸಾಂಗ್ಸ್ ನನಗೆ ಡೌಟ್ ಆಯ್ತು. ಆದರೆ ಇಲ್ಲಿ ಅವ್ರು ಎಷ್ಟೆಲ್ಲ ನೋಡಿರ್ತಾರಲ್ಲ, ಅಲ್ಲಿಂದ ಇಲ್ಲಿ ಬರೋ ತನಕ ಅವ್ರಿಗೆ ಗೊತ್ತಿರುತ್ತೆ ನಾನು ಯಾರು ಅಂತ ಹೇಳಿ. ಅದೇ ಫಸ್ಟ್ ಅವತ್ತು ಏನಾಯ್ತು ಅಂದರೆ, ಅವತ್ತು ಇಡೀ ದಿನ ನಿಮ್ಮ ಮನೇಲೇ ಇದ್ದೆ ನಾನು ರಾತ್ರಿ. ಅದೇ ರ್ಯಾಲಿಗೆ ಮಾತ್ರ ನಿಮ್ಮ ಹತ್ರ ಅಲ್ಲಿ ರ್ಯಾಲಿಗೆ ಬಂದೆ. ಅದಾದ್ಮೇಲೆ ಪುನಃ ಮನೇಲೇ ಬಂದು ನಾವು ಬ್ಯಾಕ್ ಸೈಡ್ ಆ ರೂಮ್ ಇತ್ತಲ್ಲ, ಅಲ್ಲಿ ನಾವು ಒಂದು 5-10 ಜನ ಕೂತಿದ್ವಿ. ನಾವು ಮಾತ್ರ ಅಲ್ಲೇ ಕೂತಿದ್ವಿ. ನಿಮ್ಮ ದೊಡ್ಡವರೆಲ್ಲ ಇದ್ರು ನಮ್ಮ ಮಕ್ಳು ಅಂತ ಹೇಳ್ಬಿಡ್ತಿದ್ವಿ, ಅವರೆಲ್ಲ ಹೋಗ್ಲಿ ಹೋಗ್ಲಿ ಅಂತ. ಎಲ್ಲರೂ ಇದ್ರಲ್ಲ, ತುಂಬಾ ಮನೆ ಇದ್ರಲ್ಲ, ಸೊ ಎಲ್ಲರೂ ಹೋಗಿ ಸ್ಟಾರ್ಟ್ ಮಾಡಿದ್ರು. ಲಾಸ್ಟಿಗೆ ನೀವು ಬರುವಾಗ ಏನಾಯ್ತು ಅಂದ್ರೆ, ನೀವು ಬರಲ್ಲ ಅಂತ ಹೇಳ್ತಿದ್ರು. ಲಾಸ್ಟಿಗೆ ಆಯ್ತು ನಾವು ಹೋಗ್ತೀವಿ ಅಂತ ಹೇಳುವಾಗ ಇವರು ನಿಮ್ಮ ತಂಗಿರ ಅಂತ ಗೊತ್ತಿಲ್ಲ, ಅವರೆಲ್ಲ ಏನು ಇರಿ ಹೆಂಗಾದ್ರು ಫೋನ್ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ರು. ನಿಮ್ಮ ಅಪ್ಪ ಅವರು ಅಷ್ಟು ನೋವಿದ್ರು ಸಹ ಅವರು ಕಾಯ್ಕೊಂಡು ಅದೇ ಪೊಲೀಸರ ಜೊತೆ ಮಾತಾಡ್ಕೊಂಡು ಮತ್ತೆ ನಿಮ್ಮನ್ನ ಕರೆಸಿದ್ರು. ಆ ಟೈಮಿಗೆ ಕರೆಕ್ಟ್ 1 o'clock ಆದ್ರೆ ನೀವು ಬಂದ್ರಿ. ಅವಾಗ ತುಂಬ ಖುಷಿ ಇತ್ತು. ಮತ್ತೆ ಇದು ನೋಡಿ ನಾನು ಇಲ್ಲಿ ಕಾವ್ಯ ಸಾಂಗ್ ಮಾಡಿದ್ದೆ. ಅಂದ್ರೆ ನಾನು ಆಕ್ಚುಲಿ ನೀವು ಇಲ್ಲಾದಾಗ ನಾವು ಇದು ಅಂತ ಒಂದು ಕೆಫೆ ಇದೆ, ಅಲ್ಲಿಗೆ ಹೋಗಿ ನಿಮ್ಮ ಸಾಂಗ್ ಎಲ್ಲ ಹಾಕಿದ್ದೆ ನಾನು. ಅಂದ್ರೆ ಯಾರಕ್ಕಿಲ್ಲ, ನಾವೇ ಇತ್ತು. ಸೊ ಸಾಂಗ್ ಹಾಕಿ ಡ್ಯಾನ್ಸ್ ಎಲ್ಲ ಮಾಡಿ ಅವಾಗ ಒಂದು ಸಾಂಗ್ ಇತ್ತು, ನನ್ನ ಸಾಂಗ್ ಇತ್ತೊಂದು. ಆ ಸಾಂಗಿಗೆ ನಾನು ಆಲ್ಮೋಸ್ಟ್ ಮಾಡಿದ್ರೆ ಒಂದು ಒಳ್ಳೆ ವಿಡಿಯೋ ಮಾಡಬೇಕು ಅಂತಲೇ ಇದ್ದೆ ಆ ಸಾಂಗಿಗೆ. ಸೊ ನೀವು ಬಿಗ್ ಬಾಸಲ್ಲಿ ಇದ್ದಾಗ ಫಸ್ಟ್ ನಾನು ನಿಮಗೂ ಕಾವ್ಯದೇ ಫಸ್ಟ್ ಫ್ಯಾನ್ ಆಗಿದ್ದು ಮೇನ್ ಆಗಿ. ಅಂದ್ರೆ ಎಲ್ಲ ಬಿಗ್ ಬಾಸಲ್ಲಿ 2-3 ಜನ ಫ್ಯಾನ್ ಆಗ್ತಿರಲ್ಲ, ಸೊ ಅದೇ ಥರ ಕಾವ್ಯ ಅವ್ರದ್ದು ನಿಮ್ದು ಫ್ಯಾನ್ ಆಗಿದ್ದೆ. ಹಂಗೇನೆ ನಡೀತಾ ಇತ್ತು. ಬಟ್ ಅವಾಗ ಏನಾಯ್ತು ಅಂದ್ರೆ, ಫಸ್ಟ್ ಥಿಂಕ್ ಮಾಡ್ತಾ ಇದ್ದೆ ನಿಮ್ಮ ಇಬ್ಬರನ್ನ ಇಟ್ಕೊಂಡು ಈ ಸಾಂಗ್ ಮಾಡಬೇಕು ಅಂತ ಹೊರಗೆ ಬಂದಾಗ. ಬಟ್ ಹೊರಗೆ ಬಂದಾಗ ನನಗೆ ಫೀಲ್ ಆಯ್ತು ಅಂದ್ರೆ, ನೀವು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ನನ್ನ ಸಾಂಗ್ ಮಾಡಿ ಅದು ಸಣ್ಣ ಇದು ಮಾಡಬಾರ್ದು ಅಂತೇಳಿ ಅದಕ್ಕೆ ನಾನು ತಿಳ್ಕೊಂಡೆ ಬೇಡ, ನಾನು ಜಸ್ಟ್ ಎಡಿಟಿಂಗಲ್ಲಿ ಅವ್ರಿಗಾಗಿ ಅಫಿಷಿಯಲ್ ಆಗಿ ಆ ಸಾಂಗ್ನ ಮಾಡ್ತೀನಿ ಅವ್ರಿಗೆ. ಬಟ್ ಹಂಗೇನೆ ಅದು ಓಡ್ಲಿ ಅಂತೇಳಿ ಆ ಥರ ಇತ್ತು.
ಇಲ್ಲಾಂದ್ರೆ ಗ್ಯಾರಂಟಿ ನೀವು ಇಬ್ಬರದ್ದು ಇಟ್ಕೊಂಡು ಅದು ಗ್ಯಾರಂಟಿ ಆ ಸಾಂಗ್ ಮಾಡ್ತಾರೆ. ಬಿಕಾಸ್ ನನ್ನ ಜೊತೆ ಆ ಮೈಂಡಲ್ಲಿ ವಿಜುವಲೈಸೇಷನ್ ಇದೆ ಯಾವ ಥರ ಮಾಡ್ಬೇಕು ಆ ಸಾಂಗ್ ಅಂತ. ಹಂಗೆ ನಾನು ಆಲ್ಮೋಸ್ಟ್ 10 to 12 years ಆಯ್ತು ಇದೇ ಫೀಲ್ಡಲ್ಲಿ. ಹೌದಾ? ನಾ ಇವರು ಇದ್ರಲ್ಲ ನಿವೇತ್ ತಗೋಲ್ಲ, ಅವ್ರು ಫಸ್ಟ್ ನನ್ನ ಜೊತೆ ಮಾಡಿದ್ರು 2017 ಅದಾದ್ಮೇಲೆ ಅದೇ ವರ್ಷ ಅವ್ರು ಬಿಗ್ ಬಾಸ್ ಸೊ ಅವಾಗ ನಾನು ತಿಳ್ಕೊಳ್ತಾ ಇದ್ದೆ ನಿವೇತ್ ತಗೊಳ್ಳೋ ಎಲ್ಲಾದ್ರೂ ನನ್ನ ಹೆಸರು ಹೇಳ್ತಾರ ಬಿಗ್ ಬಾಸ್ ಅಲ್ಲಿ ಅಂತ ಹೇಳಿದೆ. ಬಟ್ ನಂಗೆ ಬಿಗ್ ಬಾಸ್ ತುಂಬಾ ಇಷ್ಟ. ಪ್ರಥಮ ಸೀಸನ್ನೇ ನನಗೆ ತುಂಬಾ ಇಷ್ಟ ಆಗಿದೆ. ಅವ್ರ ಜೊತೆ ಸ್ವಲ್ಪ ಫೋಟೋ ತೆಗೆದಿದ್ದೆ ಅವತ್ತು. ಮತ್ತೆ ಅದಾದ್ಮೇಲೆ ಇಷ್ಟು ತನಕ ಯಾವ ಬಿಗ್ ಬಾಸ್ ಅವ್ರ ಜೊತೆ ಹೋಗಿಲ್ಲ. ನಿಮ್ದು ನಾನು ಹೇಳ್ತೀನಿ ಅಂದ್ರೆ ನಾ ಹೇಳ್ದಲ್ಲ ನಿಮ್ಮಿಬ್ಬರಿಗೆ ಮಾತ್ರ ಫ್ಯಾನ್ ಆಗಿದ್ದೆ ಅಂತ. ಬಟ್ ಅದು ಯಾವ ಮೂಮೆಂಟ್ ನಾನು ನಿಮ್ದು ಡೈಹಾರ್ಡ್ ಫ್ಯಾನ್ ಆಗಿ ಕನ್ವರ್ಟ್ ಆಯ್ತು ಅಂದ್ರೆ ಅದು ಆ ಗೆಸ್ಟ್ ಎಲ್ಲ ಬಂದು ಅವರು ಮಾತಾಡಿ ರೀತಿ ಅದು ತುಂಬಾ ಇನ್ಸಲ್ಟ್ ಆಗಿತ್ತು. ಅಂದ್ರೆ ನಮ್ಮ ಮನೇಲಿ ಎಲ್ಲ ನಿಮ್ ಫ್ಯಾನ್ ಆಗ್ತಿದ್ರು. ನನ್ನ ಅಣ್ಣ ನನ್ಗಿಂತ ಜಾಸ್ತಿ. ಅವಾಗ ಅವ್ನು ಈಗಲೇ ತೆಗ್ದು ವಿಡಿಯೋ ಮಾಡು ಅಂತ ಹೇಳಿ ಅವಾಗ ಆಕ್ಚುಲಿ ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ತನಕ ನಾನು ಏನ್ ಮಾಡ್ತಿದ್ದೆ, ಒಂದು ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡಿ ಅದರಲ್ಲಿ ಮಾತ್ರ ಆಗ್ತಾ ಇದ್ದೆ. ಅವಾಗ ಎಲ್ಲ ನಮ್ದು 19K ಒಂದು ಫ್ಯಾನ್ ಪೇಜ್ ಇತ್ತು, ಅದು ಡಿಲೀಟ್ ಆಯ್ತು. ಮತ್ತೆ ಇನ್ನೊಂದು ಪೇಜ್ ಆಯ್ತು, ಅದು ಏನೋ ಆಯ್ತು. ಲಾಸ್ಟಿಗೆ ಏನಿಲ್ಲ, ನನ್ನ ಸ್ವಂತ ಅಕೌಂಟಿಂದನೇ ಮಾಡಕ್ಕೆ ಸ್ಟಾರ್ಟ್ ಮಾಡೋ ಅಂತೇಳಿ ಅವಾಗ ಅವ್ನು ಹೇಳಿ ನಾನು ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಅವರು ಆ ಥರ ಬೈದು ತುಂಬಾ ಬೇಜಾರಾಯ್ತು. ಅಲ್ಲಿಂದ ನಿಜವಾಗ್ಲೂ ಡೈಹಾರ್ಡ್ ಫ್ಯಾನ್ ಆಗಿತ್ತು. ಅಲ್ಲಿ ತನಕ ಅದೇ ಇಬ್ಬರದ್ದು ಫ್ಯಾನ್ ಈಕ್ವಲ್ ಆಗಿತ್ತು. ಬಟ್ ಅಲ್ಲಿಂದ ಒಂಚೂರು ಮೇಲೆ ಆಯ್ತು. ಮತ್ತೆ ಹಂಗೆ ಕಂಡಿಲ್ಲ. ಹಾ ಊಟ ನಾನು ಅಡುಗೆ ಪ್ರವೀಣ ನೀವು ಊಟ ಮಾಡಿ. ನಾನು ಲೇಟಾಗಿ ನಾಷ್ಟ ಮಾಡಿ, ನೀವು ಊಟ ಮಾಡಿ. ಅವತ್ತಿಲ್ಲ ಅಂದ್ರೆ ಸ್ಯಾಟರ್ಡೆ ನೈಟ್ ಸಂಡೇ ನೈಟ್ ಎಲ್ಲ ಇದೇ ಆಯ್ತು. ಅಂದ್ರೆ ಹೆಂಗಿದ್ರು ಬರಲೇಬೇಕು ಅಂತ ಹೇಳಿ ಆ ದಿನಕ್ಕೆ ಅದೇ ಆಯ್ತು. ನೀವು ಇದು ನೋಡಿ ಈ ಸಾಂಗ್ ಇಟ್ಸ್ ಓಕೆ ಫೈನ್. ತಮಿಳ್ ಸಾಂಗ್ ಜೊತೆ ಕನ್ನಡ ಮೂಲಕ ಕಾರಣ ಅದಾದ್ಮೇಲೆ ತಮಿಳ್ ಡಿಲೀಟ್ ಮಾಡಿ ಇಲ್ಲೊಂದು ಟೈಮ್ ಅದು ಕನ್ನಡದಲ್ಲಿ ಎಂಡಿಂಗ್. ಇದು ತಮಿಳ ಕನ್ನಡ ಸಾಕಾದ್ರೆ ಹೇಳಿ ಕರೆಕ್ಟ್.
ಕಿಚನ್ ಇದೆ. ಇದು ಅಷ್ಟೇ ಅನ್ನನೇ ಬರೋದು, ಅನ್ನ ಮಾಂಸ ಇದೆ. ಅಲ್ಲ ಇಲ್ಲ ನನ್ನ ಕಸಿನ್ ಆ್ಯಕ್ಚುಲಿ. ಇವ್ರು ನನ್ನ ಕಸಿನ್ ಅಲ್ಲ. ಇದರಲ್ಲಿ ಒಂದು ಲೈನ್ ಎಲ್ಲರಿಗೂ ಇಷ್ಟ ಆಯ್ತು. ಆ ಮಿಡಲಲ್ಲಿ ಒಂದು ಚಂದ ಅಂತ ಬರ್ತದೆ, ಅದು ಎಲ್ಲರಿಗೂ ತುಂಬ ಇಷ್ಟ ಆಯ್ತು. ಅದೇ ಇದು ಸ್ಯಾಟರ್ಡೆ ರಿಲೀಸ್ ಆಗಿದೆ. ಅಂದರೆ ಸ್ಯಾಟರ್ಡೆ 2 ಸಾಂಗ್ ರಿಲೀಸ್ ಆಗಿದೆ. ನಾನು ಇಂಡಿಪೆಂಡೆಂಟಾಗಿ ಮಾಡ್ತಿದ್ದೆ. 2015 ಸ್ಟಾರ್ಟಿಂಗ್ ಮಾಡಿದ್ದೆ. ಸೊ ಇಂಡಿಪೆಂಡೆಂಟಾಗಿ ಮಾಡ್ತಾ ಬರ್ತಾಯಿದ್ದೀನಿ. 2023 ಒಂದು ಮೂವಿ ಎಲ್ಲ ಸಿಕ್ಕಿತ್ತು. ಸೊ ಅದು ಏನಾಯ್ತು ಅಂದರೆ, ನಾನು ಜೋಶಲ್ಲಿ ಎಲ್ಲರಿಗೂ ಹೇಳ್ಬಿಡ್ತಾರೆ, ವೀಡಿಯೋ ಎಲ್ಲ ಮಾಡಿ ಎಲ್ಲರಿಗೂ ಹೇಳ್ಬಿಟ್ಟಿದ್ದೆ. ಬಟ್ ಅದಾದ್ಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಏನೋ ಅವರು ಚೇಂಜ್ ಮಾಡಿಬಿಟ್ರು. ಬಟ್ ಅದಾದ್ಮೇಲೆ ನಾವು ಮೂವಿಗೆ ಹೋಗ್ಲೇಬಾರ್ದು ಅಂತೇಳಿ ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಬರ್ತಾ ಇದೆ. ಅಂದರೆ ಇವ್ರಿಗೆ ಆನಂದ್ ಅವ್ರಿಗೆ ಜಾಸ್ತಿ ಮಾಡಿಕೊಡ್ತಾ ಇದೆ. ಮತ್ತು ಇವಾಗ ಅಂದರೆ ಇವಾಗ ಎಕ್ಸ್ಪೆಕ್ಟೇ ಮಾಡಿದ್ರೆ ಸುಮಾರು ಹಂಗೆ ಒಂದೊಂದೇ ಬರ್ತಾ ಇದೆ ಮೂವೀಸ್ ಇದೆಲ್ಲ. ಬಟ್ ಅದರಲ್ಲಿ ಒಂದು ಮೂವಿ ನಾನು ಫೆಬ್ರವರಿಯಲ್ಲಿ ಬರಬೇಕು ಅಂತಿದ್ದೆ. ಅದು ಒಂದು ಮೂವಿ ಸೈನ್ ಮಾಡಬೇಕು ಅಂತಿದ್ರು ಅವರು. ಸೊ ನನಗೆ ಏನಂದರೆ, ನಿಮ್ಮಿಂದ ನಾನು ತುಂಬ ಫೋಕಸ್ ಆಗಿರೋದಲ್ಲ. ಸೊ ಅವಾಗ ನಿಮ್ಮ ಹತ್ರ ಫಸ್ಟ್ ಬಂದು ಅದಾದ್ಮೇಲೆ ಸೈನ್ ಮಾಡಬೇಕು ಅಂತ ಇದ್ದೆ. ಅವ್ರು ಏನು ಮಾಡಿದ್ರು ಅಂದರೆ, ಕರೀತಾರೆ ಅಂತೇಳಿ ಅದು ಅಗ್ರಿಮೆಂಟ್ ಪ್ರೊಸೀಜರ್ ಎಲ್ಲ ಏನೆಲ್ಲ ಆಯಿತು ಅಂದರೆ, ಫಸ್ಟ್ ಒಂದು ಮಾತು ಹೇಳಿದ್ರು, ಮತ್ತೆ ಒಂದು ಮಾತು ಹೇಳಿದ್ರು, ಅವ್ರು ಚೇಂಜ್ ಮಾಡ್ತಾನೆ ಹೋದ್ರು. ನಂದು ಟೀಮ್ ಇದ್ರು, ಅಂದರೆ ಒಂದು 5-6 ಜನ ಇದ್ರು ಮ್ಯೂಸಿಕ್ಸ್ ಮಾಡೋರು. ಅವ್ರು ಬೇರೆ ಬೇರೆ ಕೆಲಸದಿಂದೆಲ್ಲ ಬಿಡಿಸಿ ನಾನು ನನ್ನ ಇದಕ್ಕೆ ಮಾಡಿದೆ. ಲಾಸ್ಟ್ ಮೂಮೆಂಟ್ ಅವರು ಏನೋ ಬೇರೆ ಏನೋ ಹೇಳಿದ್ರು. ಅವಾಗ ಇವರೆಲ್ಲ ಅಂದರೆ ಬೇಡ ಬಿಡಿ, ಅಂದರೆ ನೆಕ್ಸ್ಟ್ ಬರ್ತದೆ ಹೆಂಗಿದ್ರು. ಸೊ ಸುಮ್ಮನೆ ಇದಕ್ಕೇನೆ ಹೋಗೋದು ಬೇಡ ಅಂತೇಳಿ ಅದಾದಮೇಲೆ ಅದು ರಿಜೆಕ್ಟ್ ಆಗಿದೆ. ಅಷ್ಟು ತನಕ ಅದನ್ನ ಇಟ್ಕೊಂಡಿದ್ದೆ. ಯಾಕೆಂದರೆ ಇಷ್ಟು ತನಕ ನಾನು ಹೋಗ್ತಾ ಇದ್ದೆ ಮೂವಿ ಬ್ಯಾಕಲ್ಲಿ, ಅದಾಗಿ ನನ್ನ ಹತ್ರ ಬಂದಿದ್ದಲ್ಲ. ಸೊ ಅದು ಬಿಡಬಾರ್ದು ಅಂತೇಳಿ ಸುಮಾರು ಗಟ್ಟಿ ಇಟ್ಕೊಂಡಿದ್ದೆ. ಬಟ್ ಅದು ಆ ಲಾಸ್ಟ್ ಮೂಮೆಂಟ್ ಆ ಥರ ಆಯಿತು. ಮತ್ತೆ ಇನ್ನೊಂದು 2 ಮೂವಿಗೆ ಹಾಡಕ್ಕೆ ಕರೆದಿದ್ರು. ಸೊ ಅದೆಲ್ಲ ಇದೆ ನೆಕ್ಸ್ಟ್ ಅಪ್ಕಮಿಂಗ್. ಯಾವ್ದು ನಡೀತದೆ ಗೊತ್ತಿಲ್ಲ. ನಿಮಗೆ ಒಂದಿನ ಕ್ಯಾರೆಕ್ಟ್ ಯಾರೇ ಇರ್ತೀವಿ. ಅಂದರೆ ಒಂದು ಪೋಸ್ಟರ್ ಥರ ಮಾಡಿ ವಿನಲ್ ಕ್ಯಾಸೆಟ್ ಇರ್ತದಲ್ಲ ಹಳೆಯದು. ಸೊ ಅದ್ರದ್ದು ಒಂದು ಇದು ಮಾಡಿ ಬಂದಿದ್ದೀನಿ. ಹಳೆಯ ಕ್ಯಾಸೆಟ್ ಇರ್ತದೆ. ಸೊ ಅದರಿಂದ ಒಂದು ಪೋಸ್ಟರ್ಸ್ ಮಾಡಿ. ಸೊ ಅದೇ ಒಂದು ಇದು ಕಾಮಿಡಿ. ನಿಮಗೊಂದು ಕಾವ್ಯವಾದ ಒಂದು ಮಾಡಿ. ಅದೇ ಅವರು ನಿನ್ನೆಯಿಂದ ಹೇಳ್ಬೋದು. ನಾನು ಹೇಳಿದ್ದು ಫಸ್ಟಿಂದ, ಅಂದರೆ ಫಸ್ಟಿಂದ ಎಡಿಟ್ ಮಾಡಿ ಟೈಮ್ ಬೇಕಾಯ್ತಲ್ಲ. ಸೊ ಅದಕ್ಕೆ ಇದು ಮಾಡ್ಲಿಕ್ಕೆ ಟೈಮ್ ಇರ್ತಿಲ್ಲ ನನಗೆ. ಇದು ಮಾಡಿ ಆದಮೇಲೆ ಅವ್ರಿಗೆ ಅದೊಂದು ಸ್ವಲ್ಪ ಇದು ಮಾಡ್ತೀರಾ?
ನಾನು ಆಲ್ಮೋಸ್ಟ್ ಅದೇ ಒಂದು 300+ ವೀಡಿಯೋಸ್ ಮಾಡಿದ್ದೀನಿ ನಿಮ್ಮದು. ಅಂದರೆ ನಾನೇನು ಮಾಡ್ತಾ ಇದ್ದೆ ಅಂದರೆ ಲೈವ್ ನೋಡ್ತಾ ಇದ್ದೆ, ನಾನು 24 hours ಲೈವ್ ನೋಡ್ತಾ ಇದ್ದೆ. ಬಿಕಾಸ್ ನಾನು ಬಿಗ್ ಬಾಸ್ ಫ್ಯಾನ್ ಅಲ್ಲ, ಸೊ ಎಲ್ಲ ಬಿಗ್ ಬಾಸ್ ನೋಡ್ತೀನಿ ನಾನು. ಅಂದರೆ ತಮಿಳ್, ಕನ್ನಡ, ಮಲಯಾಳಂ, ಹಿಂದಿ ಎಲ್ಲ ನೋಡ್ತಾ ಇದ್ದೆ. ಸೊ 50 days ಆದಮೇಲೆ ನನಗೆ ಅಂತೀರಾಯ್ತು, ನನಗೆ 24 hours ನೋಡೋಕ್ಕೆ ತುಂಬ ಇಂಟ್ರೆಸ್ಟ್ ಆಯಿತು. ಅದಾದ್ಮೇಲೆ ಆ ಎಲ್ಲ ಬಿಗ್ ಬಾಸು ಬಿಟ್ಟು ಬರೀ ಕನ್ನಡ ಬಿಗ್ ಬಾಸೇ 24 hours ನೋಡೋಂಗೆ ಇತ್ತು. ಅದಾದ್ಮೇಲೆ ಡೈಲಿ ಅಪ್ಡೇಟ್ ಕೊಡ್ತಾ ಇದೆ. ಅಂದರೆ ಅಲ್ಲಿ ನಿಮ್ಮಲ್ಲಿ ಏನೆಲ್ಲ ನಡೀತದೆ ಅದರದ್ದೆಲ್ಲ ನೀವು ಹೋಯ್ತಲ್ಲ ಇದೆಲ್ಲ ಎಷ್ಟು ಚೆನ್ನಾಗಿ ಇದೆಲ್ಲ ನಾನು ಸಾಂಗ್ಸ್ ಆಡಿರೋದು. ನಾನು ಆಲ್ಮೋಸ್ಟ್ 50+ ಕವರ್ ಸಾಂಗ್ಸ್ ಮಾಡಿದ್ದೀನಿ. ಅಂದರೆ ನಿಮ್ಮಿಬ್ಬರು ಸೇರಿ ಟಿವಿ ಅಂತೇಳಿ. ಆಮೇಲೆ ಇದೇನಂದ್ರೆ ಕಾವ್ಯವರಪ್ಪ ಜೈನ್ ಕೊಟ್ಟಿರೋದು, ಅದ್ರ ಬಗ್ಗೆ ಕೇಳಿದ್ರಲ್ಲ, ಸೊ ಅದು ತುಂಬ ಪಾಪ್ಯುಲರ್ ಆಗಿತ್ತು. ನಾನು ಆಲ್ಮೋಸ್ಟ್ 300+ ವೀಡಿಯೋಸ್ ಮಾಡಿದ್ದೀನಿ. ಅಂದರೆ ನಿಮ್ಮದು ಒಂದೊಂದು ಮೂಮೆಂಟ್ ಬರ್ತದಲ್ಲ, ಇಮಿಡಿಯೇಟ್ ಆಗಿ ತೆಗ್ದು ಆಗ್ತಾ ಇದೆ. ಅಂದರೆ ನಾವು ಮಾತ್ರ ಖುಷಿ ಪಡ್ತಲ್ಲ, ಎಲ್ಲರೂ ಸೇರಿ ಖುಷಿ ಪಡ್ಲಿಲ್ಲ. ಇದು ನೀವು ಸ್ಪಂದನ ಅವರ ತಮಾಷೆ ಮಾಡ್ತಾ ಇರೋದ, ನಿಮಗೆ ಎಲ್ಲ ಮೂಮೆಂಟ್ ಚೆನ್ನಾಗಿರ್ತದೆ. ನನಗೆ ಚೆನ್ನಾಗಿತ್ತು ಅಂದರೆ ಇದು ನಾನು ಗಿವಿಯ ಸಾಂಗ್ ಮಾಡಿದೆ. ಇದು ಅವ್ರು ನಿಮ್ದು ಕೈ ನನ್ನ ಹೇಳುವಾಗ ಅವ್ರೇನೋ ಇದ್ರು, ನಾರಾಯಣಿಲ್ಲ ಅವ್ರು ಹೇಳ್ತಿದ್ರು ಕೈ ಹೇಳಿದ್ರಲ್ಲ ಮಲ್ಕೊಳ್ಳೋದು. ಇದು ಮತ್ತೆ ಇದೆಲ್ಲ ಕವರ್ ಸಾಂಗ್ಸ್. ಇದು ನೀವು ಕೈ ಕೊಡ್ತಾ ಅವ್ರು ಕೊಟ್ಟಿಲ್ಲ, ಅದು ತುಂಬ ಬೇಜಾರಾಗಿತ್ತು ಅವಾಗ. ಇದು ನಾನು ಏನು ಮಾಡಿದೆ ಅಂದರೆ ವೋಟಿಂಗ್ ಟೈಮಲ್ಲಿ ಎಲ್ಲ ಭಾಷೆಯಲ್ಲಿ ಇಟ್ಕೊಂಡು ಅದು ಓಟ್ ಕೇಳಿದೆ. ಅಂದರೆ ಈಗ ಬಿಗ್ ಬಾಸ್ ಫ್ಯಾನ್ಸ್ ಎಲ್ಲ ಇದೆಲ್ಲ ಇರ್ತಾರಲ್ಲ, ಸೊ ಅವ್ರವ್ರ ಭಾಷೆಯಲ್ಲಿ ಅವ್ರವ್ರ ಬಿಗ್ ಬಾಸ್ ನೋಡೋರ್ನೆಲ್ಲ ಹೋಗಿ ಜಿಯೋದಲ್ಲಿ ವೋಟ್ ಮಾಡಿ ಅಂತೇಳಿ ಒಂದೊಂದು ಭಾಷೆಯಲ್ಲಿ ನೋಡಿದ್ರು. ಇದು ಹೈಯೆಸ್ಟ್ ನೋಡಿದ್ದು ಮಲಯಾಳ 3 lakhs 4 lakhs ನೋಡಿದ್ದು. ಇದು ತಮಿಳಲ್ಲಿ ಮಾಡಿದೆ. ಇದು ತೆಲುಗಲ್ಲಿ ಮಾಡಿದೆ. ಇದು ತೆಲುಗಲ್ಲಿ ಇಷ್ಟ ಒಳ್ಳೆ ಹೊಡಿದೆ. ಅಂದರೆ ಒಂದು 200+ ಹೊಡಿದೆ. ಅಂದರೆ ನೋಡೋರು ಹೆಂಗಿದ್ರು ಸುಮಾರು ಜನ ವೋಟ್ ಮಾಡ್ತಾರೆ. ಅದಾದ್ಮೇಲೆ ಲಾಸ್ಟ್ ಕನ್ನಡ. ಸೊ ಅದು ಇದು ನಿಮ್ಮ ಅಮ್ಮಂದು. ಇದು ವಿಡಿಯೋ ನೋಡಿದೆ. ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಎಷ್ಟೊತ್ತು ಮಾತಾಡಿದ್ರು ನನ್ನ ಹತ್ರ. ಅವತ್ತು ರಾತ್ರಿ ಏನಾಯ್ತು ಅಂದರೆ ನಾನು ಬೆಸ್ಟ್ ಮೂಮೆಂಟ್ ಸಿಕ್ಕಿದ್ದು. ಅಂದರೆ ನಿಮ್ಮ ಹತ್ರ ಅಷ್ಟೊಂದು ಟೈಮ್ ಕೂತಿ ಮಾತಾಡೋಕ್ಕಾಗಲಿ ಎಲ್ಲದಕ್ಕೆ ನಿಮ್ಮ ಹತ್ರನೇ ಜಾಸ್ತಿ ಇತ್ತು. ನಾನು ಹೋಗ್ತೀನಿ ನಿಮಗೆ. ನಮ್ಮ ಸ್ನೇಹಿತರು ಸಾಯಿಲ್ ಅವರು ನಿಜವಾಗ್ಲೂ ಬಿಗ್ ಬಾಸಲ್ಲಿ ಇದ್ದಾಗಲೂ ಆ ಸಾಂಗ್ಗಳೆಲ್ಲ ಮಾಡ್ಕೊಡ್ತಿದ್ರು, ಸಖತ್ ಇಷ್ಟ ಆಯ್ತಿತ್ತು. ಹಿಂಗೆ ಮಾಡಿ ಸಾಂಗ್ಗಳು ಮಾಡ್ತಾನೆ ಇರ್ತಾರೆ ಇವರು. ಒಳ್ಳೆದಾಗಿರ್ತಾರೆ. ಕಾವ್ಯ ಸಾಂಗ್ ನೋಡಿದ್ರಲ್ಲ, ಅದ್ರ ಬಗ್ಗೆ ಚೆನ್ನಾಗೈತೆ. ಸೊ ಅದು ನಿಮ್ಮ ಕೈಯಿಂದ ಮಾಡಿಸ್ಬೇಕು ಆಯಿತು, ಅಷ್ಟು ಖುಷಿ. ಸೊ ಏನು ಗೊತ್ತಾ, ಫೈನಲಿ ನಾವು ಮೀಟ್ ಮಾಡಿ ಬಂದಿದ್ದೀವಿ ಗಿಲ್ಲಿ ಅಣ್ಣನ. ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಇವತ್ತಂತೂ ನಾನು ಎಲ್ಲ ಲೈನು ಕ್ರಾಸ್ ಮಾಡಿದ್ದೀನಿ ಅಂತ. ಅಂದರೆ ಮಾತಾಡೋದಲ್ಲಿ ಎಷ್ಟೊತ್ತು ಮಾತಾಡಿದ್ದೀನಿ ಅಂದರೆ ನಾನು ಆಲ್ಮೋಸ್ಟ್ 1 ಗಂಟೆ ತನಕ ನಾವು ಅಲ್ಲಿ ಅವ್ರ ಜೊತೆ ಮಾತಾಡ್ತಾ ಕೂತಿದ್ದೀವಿ. ನಾನು ಎಲ್ಲ ಅಂದರೆ ಎಲ್ಲ ತೋರಿಸಿದ್ದೀನಿ ವೀಡಿಯೋಸ್. ಅದು ಇವತ್ತು ಲೈವ್ ವೀಡಿಯೋಸ್ ಆಗಲಿ, ನನ್ನ ಸಾಂಗ್ಸ್ ಆಗಲಿ. ಅವ್ರು ಕಿರಿಕಿರಿ ಆಯ್ತಾ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ಅವ್ರಿಗೆ ತುಂಬ ಖುಷಿ ಇತ್ತು ನಾನು ಇಷ್ಟೆಲ್ಲ ಮಾಡಿದ್ದೀನಿ. ಅಂದರೆ ಅವ್ರಿಗಾಗಿ ಇಬ್ಬರಿಗಾಗಿ ನಾನು ಸುಮಾರು ಸಾಂಗ್ಸ್ ಮಾಡಿದ್ದೀನಿ. ಎಲ್ಲ ಅವ್ರು ಕೇಳ್ತಾಯಿದ್ರು, ತುಂಬ ಖುಷಿ ಆಯಿತು ಕೇಳೆಲ್ಲ. ಅದಾದಮೇಲೆ ಮೇಯ್ನಾಗಿ ಇನ್ನೊಂದೇನೆಂದರೆ ಕದ್ರಕಾವ್ಯ ಸಾಂಗ್. ಆ ಸಾಂಗ್ ಕೇಳಿ ತುಂಬ ಖುಷಿ ಕೊಟ್ಟು ನಾನು ಹೇಳಿದ್ದೆ ಅವ್ರಿಗೆ, ಅಂದರೆ ನಿಮ್ಮ ಕೈಲೇ ರಿಲೀಸ್ ಮಾಡಿಸ್ಬೇಕು ಅಂತ ಇದ್ದಿದ್ದು, ಬಟ್ ಅದು ಯಾವುದೋ ಥರ ಆಯಿತು ಅಂತ. ಆ್ಯಂಡ್ ಇನ್ನೊಂದು ಗಿಲ್ಲಿ ಕಾವ್ಯ ಸಾಂಗ್ ಸಹ ತುಂಬ ಇಷ್ಟ ಆಯಿತು.
ಫೈನಲಿ ಅವ್ರಿಗೊಂದು ವಿನಲ್ಸ್ ಕೊಟ್ಟೆ. ಅಂದರೆ ನಮ್ಮ ಹಳೆ ಕಾಲದಲ್ಲಿ ಒಂದು ಇದಿರ್ತಲ್ಲ, ಅಂದರೆ CD ಪ್ಲೇಯರ್ ಥರ. ಸೊ ಆ ಥರ ಡಿಸ್ಕ್ದೊಂದು ವಿನಲ್ ಪೋಸ್ಟರ್ ಮಾಡಿ ಅವ್ರು ಕೊಟ್ಟಿದ್ದೀನಿ. ಅದು ತುಂಬ ಖುಷಿ ಆಯಿತು ಅವ್ರಿಗೆ. ಸೊ ಅವ್ರಿಗೆ ಅಂತ ನನಗೆ ಅಂತ ತುಂಬ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ. ಇವತ್ತು ದಿನ ಎಷ್ಟು ಒಂದು ಹ್ಯಾಪಿನೆಸ್ ಕೊಟ್ಟಿದೆ ಅಂದರೆ, ಅವರು ಆ್ಯಕ್ಚುಲಿ ಇಲ್ಲೇನೋ ಊಟ ಮಾಡಿದ್ದಿಲ್ಲ, ಅವ್ರು ಸುಮಾರು ಸತಿ ನಮ್ಮ ಹತ್ರ ಹೇಳ್ತಾಯಿದ್ರು ಊಟ ಮಾಡಿ. ನಾನು ಆ್ಯಕ್ಚುಲಿ ನಾಷ್ಟ ಮಾಡಿದ್ದಲ್ಲ ತುಂಬ ಲೇಟ್, ಅಂದರೆ ಗೊತ್ತಲ್ಲ ಮೊನ್ನೆ ಏನಾಯಿತು ಅಂತ, ಕೈಯೆಲ್ಲ ನಡ್ತಾ ಇತ್ತಲ್ಲ. ಸೊ ಈ ಸತಿ ನಾಷ್ಟ ಮಾಡೇ ಹೋಗಿದ್ದು. ಸೊ ಆ ಥರ ಎಲ್ಲ ಏನು ಆಗಬಾರ್ದು ಅಂತೇಳಿ. ಸೊ ಅದೆಲ್ಲ ಆಗಿ ಇವರು ಊಟ ಮಾಡೋಕ್ಕೆ ಸುಮಾರು ಸತಿ ಹೇಳ್ತಾಯಿದ್ರು. ಮತ್ತು ನಾನು ಹೇಳಿದ್ದೆ, ಅಂದರೆ ಗಿಲ್ಲಿಯಣ್ಣಿಗೆ ತುಂಬ ಹೊಟ್ಟೆ ಹಸ್ತಿರ್ಬೋದು, ಸುಮ್ಮನೆ ನಾವು ವೆಯ್ಟ್ ಮಾಡಿಸ್ಬಾರ್ದು ಅಂತೇಳಿ ಅವ್ರನ್ನ ಊಟ ಮಾಡೋಕ್ಕೆ ಹೇಳಿದೆ. ಮತ್ತೆ ಅವರು ಊಟ ಮಾಡಿದ್ರು. ಇವರು ಗಿಲ್ಲಿ ಅಣ್ಣ ಇದ್ದಾರಲ್ಲ, ನರೇಂದ್ರ ಅಣ್ಣ, ಅದಾದಮೇಲೆ ಅವ್ರ ಹತ್ರ ಒಂದು ಸುಮಾರು ಹೊತ್ತು ಮಾತಾಡಿದೆ. ಅವ್ರಿಗೂ ತುಂಬ ಖುಷಿ ಆಯಿತು. ಅಂದರೆ ಇವತ್ತು ದಿನ ಎಷ್ಟು ಒಂದು ಆನಂದ. ಅದೇ ಫಸ್ಟ್ ನಾವೊಂದು ಈ ವಿಡಿಯೋ ಸ್ಟಾರ್ಟ್ ಆದಾಗ ಒಂದು ಹೇಳಿದ್ದಲ್ಲ, ಇತನಿ ಖುಷಿ ಆಗ್ತಾ ಇತ್ತು ಅಂತ. ಅದೇ ಥರ ಆಯಿತು, ಅಂದರೆ ಫುಲ್ ಖುಷಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನೋಡುವ. ಥ್ಯಾಂಕ್ ಯು, ಬಾಯ್ ಬಾಯ್.